ತಾವು ಶ್ರೇಷ್ಠ ಮಟ್ಟದಲ್ಲಿ ಪರಿಚಯಿಸಿಕೊಳ್ಳುತ್ತಿರುವ ತಂಡ ಇನ್ನೊಂದೆಡೆ ಹಿತ್ತಂಡಗಳಲ್ಲೂ ಕೂಡ ಭರವಸೆಯ ಆಟಗಾರರು ಉಳಿದುಕೊಂಡಿರುವಂತೆ ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ಒಂದು ಭಾಗದಲ್ಲಿ ನಮ್ಮ ಜಿಲ್ಲೆಯ ತರೀಕೆರೆ ಭಾಗದ ಆಟಗಾರ ದೇವು ಅವರನ್ನ ಎಸ್ಡಿಎಂ ತಂಡದಲ್ಲಿ ಗುರುತಿಸಿಕೊಳ್ತಾ ಇದ್ರೆ, ಪಕ್ಕದ ಬೇಲೂರಿನ ಆಟಗಾರ ರತನನ್ನ ಎದುರಾಳಿ ತಂಡದಲ್ಲಿ ಗುರುತಿಸಿಕೊಳ್ಳುವರಿದ್ದೇವೆ. ಕಾದ್ ನೋಡುವ. ದೇವು ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ರೆ, ಬೋನಸ್ ಮಾಡುವ ಪ್ರಯತ್ನವನ್ನ ದೇವು ಮುಂದುವರಿಸಿಕೊಳ್ತಾ ಇದ್ರೆ, ರತನ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಜೂನಿಯರ್ ರತನ್ ಸೀನಿಯರ್ ನ್ಯಾಷನಲ್ ವಿಭಾಗದಲ್ಲಿ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಿದ ತಾರೆ ರತನ್ ದಾಳಿಗಾರಿಕೆಯಲ್ಲಿ ಪ್ರಥಮ ರೈಡ್ ಅನ್ನ ಎಂಟಿ ರೈಡ್ ಆಗಿಸುವ ಪ್ರಯತ್ನ ಸಾಗಿ ಬರ್ತಾ ಇದೆ. ಹೌದು, SDMನ ಮತ್ತೊಬ್ಬ ತಾರೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ, ದಾಳಿ ಸಫಲತೆ ಹಾದಿಯನ್ನು ತುಳಿತದ ಕಾದು ನೋಡಬೇಕಾಗಿದೆ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಮಾಡಿದಂತ ಎಡವಟ್ಟು ಅಂಕವಾಗಿ ಮಾರ್ಪಡ್ತಾ ಇದೆ. ಶಶಾಂಕ್ ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ರೆ, ಅತ್ಯಂತ ಸುಂದರ ಗತಿಯಲ್ಲಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಎದ್ದು ಬಿದ್ದು ತಮ್ಮ ತಂಡಕ್ಕೆ ಅಂಕವನ್ನು ತರಲೇಬೇಕೆಂಬ ಒತ್ತಡದೊಂದಿಗೆ ಆಟವನ್ನು ಮುಂದುವರಿಸಿಕೊಳ್ತಾ ಇದ್ರೆ, ಈಗ ಬಹಳಷ್ಟು ಚೇತರಿಕೆ ಕಂಡುಕೊಳ್ಳುತ್ತಾ ಇದೆ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್. ಬಹಳಷ್ಟು ಸುಂದರತೆಯ ಆಟಕ್ಕೆ ಮುನ್ನುಡಿಯನ್ನು ಬರಿತಾ ಇದೆ. ಟೈ ಹೋಲ್ಡ್ ಮುಖೇನ ದೇವು ಅವರನ್ನ ಬಂಧಿಸ್ತಾ ಇದ್ದಾರೆ ಯುನೈಟೆಡ್ ಫ್ರೆಂಡ್ಸ್ ತಂಡದ ಆಟಗಾರರು. ಮತ್ತೆ ದೇವು ತರೀಕೆರೆ ಭಾಗದ ದೇವು ಅಂಕ ಗಳಿಕೆಯೊಂದಿಗೆ ಮರಳುವಾಗ ದೇವು ಭರವಸೆಯ ಕೊಂಡಿಯಾಗಿ ಮಾರ್ಪಡ್ತಾ ಇದ್ದಾನೆ. ಪಂದ್ಯಾಟದ ಕೊಂಚ ಮೇಲುಗೈಯನ್ನ ಸಂಪಾದಿಸ್ತಾ ಇದೆ ಯುನೈಟೆಡ್ ಫ್ರೆಂಡ್ಸ್ ತಂಡ. 3-0 ಪ್ರಥಮ 3 ಅಂಕಗಳನ್ನ ಪಡ್ಕೊಳ್ತಾ ಇದ್ದಾರೆ ಯುನೈಟೆಡ್ ಫ್ರೆಂಡ್ಸ್ ತಂಡದ ಆಟಗಾರರು. ಯುವ ಸೀರೀಸ್ ಆಡಿದಂತ ಆಟಗಾರ ಸೋಮುವಿನ ದಾಳಿ ಮುಂದುವರಿತಾ ಇದ್ರೆ, ಸೋಮುವಿನ ಬಂದ ಕೂಡ ಬಲಿಷ್ಠ ಆಟಗಾರರ ಬೇಟೆ ಮುಂದುವರಿತಾ ಇದೆ. ಬಲಿಷ್ಠ ಬಲಾಢ್ಯ ಆಟಗಾರರ ಬೇಟೆ ಮುಂದುವರಿತಾ ಇದೆ. ಡಿಫೆನ್ಸ್ ವಿಭಾಗದಲ್ಲಿ ಮೇಲುಗೈಯನ್ನ ಸಾಧಿಸ್ತಾ ಇದೆ. ತ್ರಿವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪ್ರೋತಾರೆ ಮನೋಜ್ ಗೌಡ ಕಾರ್ನರ್ ವಿಭಾಗದಲ್ಲಿ ಕಂಡುಕೊಳ್ತಾ ಇದ್ದೇವೆ. ಆಲ್ರೌಂಡರ್ ಆಟಗಾರ, ಬೆಂಗಾಲ್ ವಾರಿಯರ್ಸ್ ತಂಡವನ್ನ ಪ್ರತಿನಿಧಿಸಿದ ಆಟಗಾರ. ಹೌದು, ಸೆಲ್ಫ್ ಔಟ್ ಆಗುವ ಮುಖೇನ ಸ್ವಯಂಕೃತ ಅಪರಾಧ. ಸೂಪರ್ ಟ್ಯಾಕಲ್ 2 ಅಂಕವನ್ನ ಧರ್ಮಕ್ಕೆ ಕೊಟ್ಟಿದೆ. ಸ್ವಯಂಕೃತ ಅಪರಾಧ ಅಂದ್ರೆ ಬಹಳ ದೊಡ್ಡ ತಪ್ಪಿದು. ಸೂಪರ್ ಟ್ಯಾಕಲ್ ಆಗಿದೆ. ರತನ್ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ, ರತನ್ಗೆ ಚೆಳ್ಳೆ ಹಣ್ಣು ತಿನ್ನಿಸ್ತಾರ ಯುವ ಆಟಗಾರರು? ಕಾದು ನೋಡಬೇಕಾಗಿದೆ. ಈ ಬಾರಿ ಅಂಕವನ್ನ ಕೊಂಡು ಹೋಗಲಿ ಯಶಸ್ವಿ ಆಗ್ತಾ ಇದ್ದಾನೆ ಜೂನಿಯರ್ ರತನ್. ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ 2 ಒಂದೇ ಹೆಸರಿನ ಆಟಗಾರರು. ಒಬ್ಬ ಸೀನಿಯರ್ ರತನ್ ಬ್ಯಾಂಕ್ ಆಫ್ ಬರೋಡದಲ್ಲಿ ತನ್ನ ಉದ್ಯೋಗವನ್ನ ಕಬಡ್ಡಿಯ ಮುಖೇನ ಪಡೆದಿದ್ರೆ, ಹೌದು ದೇವು ಮತ್ತೊಮ್ಮೆ ಮಗದೊಮ್ಮೆ ತಂಡಕ್ಕೆ ಅಂಕವನ್ನ ಹೊತ್ತು ತರ್ತಾ ಇದ್ದಾನೆ. ದೇವುವಿನ ಮುಖೇನವಾಗಿ ಅಂಕಣದಲ್ಲಿ ಅಂಕಗಳ ಭರವಸೆ ಜಾಸ್ತಿ ಆಗ್ತಾ ಇದ್ರೆ, ಶಶಾಂಕನ ದಾಳಿ ಮುಂದುವರಿತಾ ಇದೆ. ಶಶಾಂಕ ಮತ್ತೆ ಮತ್ತೆ ಬಂದಿ ಆಗ್ತಾ ಇದ್ದಾನೆ. ಶಶಾಂಕ ಭದ್ರಾವತಿ ಮೂಲದ ಶಶಾಂಕ ಮತ್ತೆ ಮತ್ತೆ ಬಂದಿ ಆಗ್ತಾ ಇದ್ದಾನೆ. ಮತ್ತೆ ಅದೇ ತ್ರಿವಳಿ ಆಟಗಾರರು ಒಳಭಾಗದಲ್ಲಿ ಉಳಿದುಕೊಂಡಿರುವಂತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದೇವುವಿನ ದಾಳಿ ಮುಂದುವರಿತಾ ಇದೆ. ಸೂಪರ್ ಟ್ಯಾಕಲ್ಗೆ ದೇವು ಬಂದಿ ಆಗ್ತಾರ ಅಥವಾ ಎದುರಾಳಿ ತಂಡಕ್ಕೆ ಚಳ್ಳೆ ಹಣ್ಣು ತಿನ್ನಿಸ್ತಾರ? ಕಾದು ನೋಡಬೇಕಾಗಿದೆ. 6-3 ಪಂದ್ಯಾಟ ಸಾಕ್ತಾ ಇದೆ. 3 ಅಂಕದ ಮುನ್ನಡೆಯಲ್ಲಿ ಯುನೈಟೆಡ್ ಫ್ರೆಂಡ್ಸ್ ತಂಡ.
ಓಹೋ, ಮನೋಜ್ ಗೌಡ ಅವರನ್ನ ಬಲಿ ಪಡೆದುಕೊಳ್ತಾ ಇದ್ದಾನೆ. ದೇವುವಿನ ಚೂರುಕಿನ ಪಾದ ಚಲನೆಯೊಂದಿಗೆ ಸೀನಿಯರ್ ಆಟಗಾರರಿಗೆ ಚಳ್ಳೆ ಹಣ್ಣು ತಿನ್ನಿಸಲಾಗ್ತಾ ಇದೆ. ರತನ್ ಭರವಸೆಯ ಆಟಗಾರ, ಭರವಸೆಯ ದಾಳಿಗಾರ ರತನ್ ಬಾಕಿ ಉಳಿದುಕೊಂಡಿರುವಂತೆ ಜಾಣ್ಮೆಯ ಆಟಕ್ಕೆ ಮುಂದಾಗ್ತಾ ಇದ್ದಾರೆ ರತನ್. ಚುರುಕಿನ ಆಟಕ್ಕೆ ಮುಂದುವರ್ತಾ ಇದ್ದಾನೆ ರತನ್. ಸತತವಾಗಿ ಅಂಕವನ್ನ ತಂದು ಆಟಗಾರರನ್ನ ಒಳಗೆ ಸೇರಿಸಿಕೊಳ್ತಾ ಇದ್ದಾರೆ ರತನ್. ಆದ್ರೆ ಕೊಂಚ ಡಿಫೆನ್ಸ್ ವಿಭಾಗದಲ್ಲಿ ಮಾಡಿದಂತಹ ಸ್ವಯಂಕೃತ ಅಪರಾಧಗಳಿಗೆ ಅಂಕವನ್ನ ಬಿಟ್ಟುಕೊಡ್ತಾ ಇದೆ ಎದುರಾಳಿ ತಂಡಕ್ಕೆ. ದೇವು ಅತ್ಯಂತ ಜಾಣ್ಮೆಯ ಆಟಕ್ಕೆ ಮುನ್ನುಡಿಯನ್ನು ಬರಿಬೇಕಾಗ್ತದೆ. ಸೀನಿಯರ್ ಆಟಗಾರರ ಮುಂದೆ ತಮ್ಮ ಕೈ ಚಳಕವನ್ನು ತೋರಿಸಬೇಕಾಗ್ತದೆ. ಈ ಹಂತದಲ್ಲಿ ತಮ್ಮನ್ನ ತಾವು ಶ್ರೇಷ್ಠ ಮಟ್ಟದಲ್ಲಿ ಪ್ರದರ್ಶಿಸಿಕೊಳ್ತಾವ್ ದೇವುವಿನ ಪರಾಕ್ರಮ ಮುಂದುವರಿತಾ ಇದೆ. ಈ ಭಾಗದಲ್ಲಿ ರತನ್ ಎಂದಿನಂತೆ ದಾಳಿಯನ್ನು ಮುಂದುವರಿಸಿಕೊಳ್ತಾವ್. ಕ್ರೀಡಾಪಟುಗಳ ಜವಾಬ್ದಾರಿಯನ್ನ ರತನ್ ತೆಗೆದುಕೊಳ್ತಾ ಇದೆ. ಈ ಬಾರಿ ರತನ್ 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 ಸೂಪರ್ 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 ರೈಡ್ ಮುಖೇನವಾಗಿ ಬಾರಿ ಎದುರಾಳಿ ತಂಡವನ್ನ ಬರಿದು ಮಾಡುವ ಸಾಮರ್ಥ್ಯ ಉಳ್ಳಂತ ಆಟಗಾರ ಜೂನಿಯರ್ ರತನ್. ಬೇಲೂರು ಮೂಲದ ಜೂನಿಯರ್ ರತನ್ ಈ ಬಾರಿಯ ಸೀನಿಯರ್ ನ್ಯಾಷನಲ್ ನಲ್ಲಿ ಕೂಡ ಆಡಿದಂತಹ ಅನುಭವ ಇರುವಂತಹ ಆಟಗಾರ. ದಯಮಾಡಿ ಬಂದಿರುವ ಆಟಗಾರರ ಗಮನಕ್ಕೆ ಯಾರಾದ್ರೂ ಊಟವನ್ನ ಸ್ವೀಕರಿಸದೆ 7-8 ದಯಮಾಡಿ ಊಟವನ್ನ ಸ್ವೀಕರಿಸಬೇಕಾಗಿ ಫೇವರ್ ಆಫ್ ಯುನೈಟೆಡ್. ಒಂದಂಕಗಳ ಮುನ್ನಡೆಯನ್ನ ಮಾತ್ರ ಕಂಡುಕೊಳ್ತಾ ಇದೆ ಯುನೈಟೆಡ್. 7-8ರಲ್ಲಿ ಪಂದ್ಯಾಟ. ರತನ್ ಪಂದ್ಯಾಟದ ಚಿತ್ರಣವನ್ನು ಬರೆದು ಮಾಡಿಬಿಟ್ರು. ಸೋಮ ಪ್ರಥಮವಾಗಿ ದಾಳಿಗಾರಿಕೆಯಲ್ಲಿ ಸೋಮರನ್ನ ಗುರುತಿಸಿಕೊಳ್ತಾ ಇದ್ದಾವೆ. 4 ಆಟಗಾರರು ಮಾತ್ರ ಭಾಗಿ ಉಳಿದುಕೊಂಡಿರುವಂತೆ ಸೋಮುವಿನ ದಾಳಿ ಆರಂಭಗೊಳ್ತಾ ಇದೆ. ಸೋಮು 4ರನ್ನು ಒಮ್ಮೆಲೆ ಹೊತ್ತೊಯ್ಯಬಲ್ಲಂತ ಸಾಮರ್ಥ್ಯ ಇರುವಂತಹ ಆಟಗಾರ. ಆದ್ರೆ ಈ ಬಾರಿ ಸೋಮುವನ್ನು ಬಂಧಿಸಲಾಗ್ತಾ ಇದೆ. ನಿರಂತರ ದಾಳಿಯ ಜವಾಬ್ದಾರಿಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ಳುತ್ತಾ ಇದ್ರೆ ರತನ್ ಮಾತ್ರ ಸಫಲತೆ ಹಾದಿಯನ್ನು ತುಳಿತಾ ಇರುವಂತಹ ಆಟಗಾರ. ಯುನೈಟೆಡ್ ತಂಡದ ಪರವಾಗಿ ಡಿಫೆನ್ಸ್ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತೆ 4 ಆಟಗಾರರನ್ನ ಒಳಗೊಂಡಿರುವಂತೆ ದೇವುವಿನ ದಾಳಿ ಆರಂಭಗೊಳ್ತಾ ಇದೆ. ನಿರಂತರ ಜವಾಬ್ದಾರಿಯನ್ನು ದೇವು ತೆಗೆದುಕೊಳ್ತಾ ಇದ್ರೆ ಸಫಲತೆ ಹಾದಿಯನ್ನು ದೇವು ತುಳಿತಾ ಇದ್ರೆ ಓಹೋ ಓಹೋ ದೇವು ದೇವು ಮತ್ತೆ ದೇವು ಮತ್ತೆ ದೇವುವಿನ ಮುಖೇನವಾಗಿ ಅಂಕಗಳ ಬೇಟೆ ಮುಂದುವರಿತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಕಂಡಂತ ಅತ್ಯಂತ ಶ್ರೇಷ್ಠ ಆಟಗಾರ ದೇವು. ತರೀಕೆರೆ ಮೂಲದ ದೇವುವಿನ ಮುಖೇನವಾಗಿ ಬಹಳಷ್ಟು ಸುಂದರ ಆಟ ಮುಂದುವರಿತಾ ಇದೆ. ಟೆನ್ 10-7 ಇನ್ ಫೇವರ್ ಆಫ್ ಯುನೈಟೆಡ್. 10-7. ರತನ್ ಭರವಸೆ ಆಟಗಾರ ರತನ್ ಈ ಬಾರಿ ಜಾಣ್ಮೆಯ ಆಟಕ್ಕೆ ಮುಂದಾಗ್ತಾ ಇದ್ದಾರೆ. ಕ್ಯಾಪ್ಟನ್ ಕಂಟ್ರೋಲ್ ಯುವರ್ ಟೀಮ್. ಮುಂದಿನ ಪಂದ್ಯಕ್ಕಾಗಿ ದಯಮಾಡಿ MB ಗ್ರೂಪ್ಸ್ ಹಾಗೂ ಕನ್ನುಕಾಡನ್ 2 ತಂಡದ ನಾಯಕರೇ ಇದು ನಿಮಗೆ ಪ್ರಥಮ ಕರೆ. ಮುಂದಿನ ಪಂದ್ಯಾಟಕ್ಕಾಗಿ MB ಗ್ರೂಪ್ಸ್ ವಿರುದ್ಧವಾಗಿ ಕನ್ನುಕಾಡನ್. ತ್ರಿವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತೆ ಒಂದೆಡೆ ರತನ್, ಇನ್ನೊಂದೆಡೆ ಶಶಾಂಕ್. ಕಾರ್ನರ್ ವಿಭಾಗದಲ್ಲಿ ಶಶಾಂಕ್ ಅವರನ್ನು ಗುರುತಿಸಿಕೊಳ್ತಾ ಇದ್ದಾರೆ. ಶಶಾಂಕ್ ಅವರನ್ನ ಬಲಿ ಪಡೆದುಕೊಳ್ಳುವಂತ ಎಲ್ಲ ಪ್ರಯತ್ನಗಳನ್ನು ದೇವು ಮುಂದುವರಿಸಿಕೊಂಡಾಗ ದೇವುವಿಗೆ ಅಂಕಗಳ ಲಭಿಕೆ ಆಗ್ತದಾ ಅಥವಾ ಸೂಪರ್ ಟ್ಯಾಕಲ್ಗೆ ದೇವು ಬಲಿ ಆಗ್ತಾರ ಕಾದು ನೋಡಬೇಕಾಗಿದೆ. ಚೂರುಕಿನ ಪಾದ ಚಲನೆಯೊಂದಿಗೆ ಮತ್ತೆ ಮತ್ತೆ ದೇವು ಯಶಸ್ವಿಯಾಗಿ ದಾಳಿಯನ್ನ ನಿರ್ವಹಿಸ್ತಾ ಇದ್ದಾನೆ. ಅದೇ ರೀತಿ ಕರೆದುಕೊಳ್ಳಲಾಗ್ತಾ ಇದೆ. ಅತ್ಯುತ್ತಮ ಡಿಫೆನ್ಸ್ ಅನ್ನ ನಿರ್ವಹಿಸ್ತಾ ಇದೆ ಯುನೈಟೆಡ್ ಫ್ರೆಂಡ್ಸ್ ತಂಡ. ದಯಮಾಡಿ ಮುಂದಿನ ಪಂದ್ಯಾಟಕ್ಕಾಗಿ MB ಗ್ರೂಪ್ಸ್ ಹಾಗೂ ಕನ್ನುಕಾಡನ್ ಬಾಯ್ಸ್ 2 ತಂಡದ ನಾಯಕರೇ
ನಿಮ್ಮ ತಂಡಕ್ಕೆ ಇದು ದ್ವಿತೀಯ ಕರೆ. ನಿಮ್ಮ ಶೂ ಅನ್ನ ಅಂಕಣದ ಒಳಗಡೆ ಬಂದು ಹಾಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹನ್ನೊಂದು 8 11-8 3 ಅಂಕಗಳ ಮುನ್ನಡೆಯಲ್ಲಿ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್. ರತನ್ಗೆ ಅತ್ಯಂತ ಸುಲಭವಾಗಿ ಬೋನಸ್ ದೊರೀತಾ ಇದೆ. ಆಹಾ, ಯಾವ ಸಂದರ್ಭದಲ್ಲಾದರೂ ಪಂದ್ಯಾಟದ ಚಿತ್ರಣವನ್ನು ಬದಲಿಸುವ ಸಾಮರ್ಥ್ಯ ಇರುವಂತಹ ಆಟಗಾರ ರತನ್. ನಿರಂತರ ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ್ಯೂ ಕೂಡ ರತನ್ ಈ ಬಾರಿ ಬರಿಗೈಯಲ್ಲಿ ಮರಳುವಂತಹ ಸಂದರ್ಭ. ಆದರೆ ಬೋನಸ್ ತೆಗೆದುಕೊಂಡೇ ಮರಳುತ್ತಾ ರತನ್ ಇರುವಾಗ ದೇವು SDM ಉಜ್ರೆಯಲ್ಲಿ ತರಬೇತಿಯನ್ನು ಪಡೆದಿರುವಂತಹ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿರುವಂತಹ ದೇವು ಈಗ ಜೂನಿಯರ್ ರತನ್ ಬಲಿಯಾಗ್ತಾ ಇದ್ದಾರೆ. ಅತ್ಯಂತ ಸುಂದರ ಗತಿಯಲ್ಲಿ ದಾಳಿಯನ್ನು ಸಂಘಟಿಸಿದಂತ ದೇವು ಏಕಾಂಗಿ ಆಟಗಾರ ಶಶಾಂಕ್ ಬಾಕಿ ಉಳಿದುಕೊಂಡಿರುವಂತೆ ಅತ್ಯಂತ ಜಾಣ್ಮೆಯ ಆಟಕ್ಕೆ ಮುನ್ನುಡಿಯನ್ನ ಬರಿತಾ ಇದೆ ಯುನೈಟೆಡ್ ಸ್ಪೋರ್ಟ್ಸ್. ಮೊದಲ ಪಂದ್ಯದಲ್ಲಿ ಮಾಡಿದಂಥ ತಪ್ಪುಗಳನ್ನು ಈ ಪಂದ್ಯದಲ್ಲಿ ಮಾಡ್ತಾ ಇಲ್ಲ. ಮೊದಲ ಪಂದ್ಯದಲ್ಲಿ ತಮ್ಮ ಸೀನಿಯರ್ ಆಟಗಾರರಿಗೆ ಭವಿಷ್ಯ ಹೆದರಿದ್ರು ಅಂತ ಕಾಣ್ತದೆ. ಪ್ರಥಮಾರ್ಧ ಮುಕ್ತಾಯವಾಗಿದೆ. ದಯಮಾಡಿ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಎಲ್ಲ ತಂಡದ ನಾಯಕರ ಗಮನಕ್ಕೆ ಕಣ್ಣಿನ ಮುದ್ದಿನ ತೀರ್ಪುಗಾರರು ಸರಿಸುಮಾರು 106 ಪಂದ್ಯಾಟಗಳನ್ನ ನಡೆಸಿಕೊಟ್ಟಂತಹ ತೀರ್ಪುಗಾರರು ನಮ್ಮೊಂದಿಗಿದ್ದಾರೆ. 11-12 11-12 11-12ರಲ್ಲಿ ಪಂದ್ಯಾಟ. ದಯಮಾಡಿ ಕ್ರೀಡಾಪಟುಗಳ ಗಮನಕ್ಕೆ ಹಾಗೂ ಬಂದಿರುವಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳ ಗಮನಕ್ಕೆ, ಊಟವನ್ನ ಯಾರಾದರೂ ಸ್ವೀಕರಿಸದೇ ಇದ್ರೆ ದಯಮಾಡಿ ಸ್ವೀಕರಿಸಿ. ಆಯೋಜಕರು ಸ್ವಯಂ ಸೇವಕರು ನಿಮಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಕೊನೆಯ ಅವಕಾಶ. ದಯಮಾಡಿ ಯಾರನ್ನು ಸಹ ಕಾಯಿಸುವುದು, ಅದೇ ರೀತಿ ಅನ್ನವನ್ನ ಕಾಯಿಸುವುದು ತರವಲ್ಲ. ದಯಮಾಡಿ ಇದ್ರೆ ಯಾರಾದ್ರೂ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ದ್ವಿತೀಯಾರ್ಧ ಪ್ರಾರಂಭವಾಗ್ತಾ ಇದೆ. 1 ಅಂಕದ ಮುನ್ನಡೆಯಲ್ಲಿ ಕಂಡುಕೊಳ್ತಾ ಇದ್ದೇವೆ. ಯುನೈಟೆಡ್ ಫ್ರೆಂಡ್ಸ್ 1 ಅಂಕದ ಮುನ್ನಡೆಯಲ್ಲಿ 12-11. ಸಂತೆ ಮೈದಾನದಲ್ಲಿ ಪ್ರಪ್ರಥಮವಾಗಿ ಕಬಡ್ಡಿ ನಡೆಸಿದಂಥ ಸಿಜು ಅವರಿಂದ ಈ ಪಂದ್ಯಾಕೂಟದಲ್ಲಿ ಯಾವ ತಂಡ ಗೆಲ್ತದ ಆ ತಂಡಕ್ಕೆ 500 ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಲಾಗ್ತಾ ಇದೆ. ಯಾವ ತಂಡ ಗೆಲ್ತದ ಆ ತಂಡಕ್ಕೆ ಸಿಜು ಅವರ ಕಡೆಯಿಂದ 500 ರೂಪಾಯಿಗಳ ಬಹುಮಾನ ದೊರೀತಾ ಇದೆ. ಈ ಬಾರಿ 1 ಅಂಕ ಸುಲಭ ಸಾಧ್ಯವಾಗಿ ಶಶಾಂಕ್ ಅವರನ್ನ ತಟ್ಟಿ ಮುಟ್ಟಿಕೊಂಡೊಯ್ತಾ ಇದ್ದಾರೆ. ಮತ್ತೆ ದೇವುವಿನ ಆಗಮನ ಆಗ್ತಾ ಇದ್ರೆ ಏಕಾಂಗಿ ಆಟಗಾರ ಮನೋಜ್ ಗೌಡ ಅಂಕಣದ ಒಳಭಾಗದಲ್ಲಿ ತಮ್ಮನ್ನು ತಾವು ಶ್ರೇಷ್ಠ ಮಟ್ಟದಲ್ಲಿ ಪರಿಚಯಿಸಿಕೊಳ್ಳುವಂತಹ ಸಂದರ್ಭ. ಬೋನಸನ್ನು ಅತ್ಯಂತ ಸುಲಭವಾಗಿ ಸಲ್ಲಿತವಾಗಿ ಮಾಡುವಂಥ ಸಂದರ್ಭದಲ್ಲಿ ಅಂಕ ಗಳಿಕೆ ಸಾಧ್ಯ ಆಗುತ್ತಾ ಕಾದು ನೋಡಬೇಕಾಗಿದೆ. ಮನೋಜ್ ಅಂಕ ಗಳಿಸಲು ನಿಸ್ಸೀಮ ಆಟಗಾರ. ಮನೋಜ್ ಅತ್ಯಂತ ಜಾಣ್ಮೆಯ ಆಟಗಾರ, ಜಾಣ ಆಟಗಾರ. ದೇವು 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 ದೇವುವಿನ ದಾಳಿ ಆರಂಭ. ಓಹೋ, ಜಿಂಕೆ ಮರಿ, ಜಿಂಕೆ ಅಂತ ಜಿಗಿಯಬಲ್ಲ ಆಟಗಾರ ದೇವು.
ನಿರಂತರ ಅಂಕ ಗಳಿಕೆಯೊಂದಿಗೆ ಆಲ್ ಔಟ್ ಅನ್ನು ನಿರಂತರವಾಗಿ ತಪ್ಪಿಸಿಕೊಳ್ಳುವಂತಹ ಆಟಗಾರರು. 14-13 ಇನ್ ಫೇವರ್ ಆಫ್ ಯುನೈಟೆಡ್ ಫ್ರೆಂಡ್ಸ್. ಒಂದು ಅಂಕದ ಮುನ್ನಡೆಯಲ್ಲಿ ಕಂಡುಕೊಳ್ತಾ ಇದ್ದಾವೆ ಯುನೈಟೆಡ್ ಫ್ರೆಂಡ್ಸ್. ಕೊನೆಯ ಆಟಗಾರ, ಅಂತಿಮ ಆಟಗಾರ ಪ್ರೋತಾರೆ ಮನೋಜ್ ಗೌಡ ಅಂಕಣದಲ್ಲಿ ರೈಡಿಂಗ್ ವಿಭಾಗದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ನಿರಂತರ ದಾಳಿಯನ್ನ ದೇವು ಸಂಘಟಿಸಿಕೊಳ್ಳುತ್ತಾ ಇದ್ರೆ ಅತ್ಯಂತ ಜಾಣ್ಮೆಯ ಆಟಕ್ಕೆ ಈ ಹಂತದಲ್ಲಿ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ಮುಂದುವರಿಬೇಕಾಗ್ತದೆ. ಪ್ರಥಮ ಬಾರಿಗೆ ಅಂಕಪಟ್ಟಿಯಲ್ಲಿ ಸಮಬಲ 15 ಇದು ಸಮಬಲದ ಕಾದಾಟ, 5 ಮದಗಜಗಳ ಕಾದಾಟ, ಕಾಡು ಕೋಣಗಳ ತಿಕ್ಕಾಟ. ಉಳಿದಿರುವಂತಹ ಏಕೈಕ ಆಟಗಾರ ಮನೋಜ್ ಗೌಡ ನಿರಂತರ ದಾಳಿಯೊಂದಿಗೆ ಮಲ್ಟಿಪಲ್ ಪಾಯಿಂಟ್ಸ್ ಸಂಪಾದಿಸಿಕೊಳ್ತಾ ಹದಿನೈದು 15ರಲ್ಲಿ ಸಮಬಲ. ಕೊನೆಯ ಆಟಗಾರ ಮನೋಜ್ ಗೌಡ ಈಗಾಗಲೇ ಸತತವಾಗಿ ಅಂಕವನ್ನು ಹೊತ್ತೊಯ್ದು ಆಲ್ ಔಟ್ ಇಂದ ತಂಡವನ್ನ ಬಚಾವ್ ಮಾಡ್ತಾ ಇರುವಂತಹ ಆಟಗಾರ. ಈ ಬಾರಿ ಮನೋಜ್ ಗೌಡ ಬಂಧಿಸಲಾಗ್ತಾ ಇದೆ. ಮನೋಜ್ರನ್ನ ಬಂಧಿಸಲಾಗ್ತಾ ಇದೆ. ಯುನೈಟೆಡ್ ತಂಡ ಕೊನೆಗೂ ಕೂಡ ಸಫಲತೆ ಹಾದಿಯನ್ನು ತುಳಿತಾ ಇದೆ. 18-16 ಇನ್ ಫೇವರ್ ಆಫ್ ಯುನೈಟೆಡ್ ಫ್ರೆಂಡ್ಸ್. 2 ಅಂಕದ ಮುನ್ನಡೆಯಲ್ಲಿ ಗುರುತಿಸಿಕೊಳ್ತಾ ಇದೆ ಯುನೈಟೆಡ್ ಫ್ರೆಂಡ್ಸ್ ತಂಡ. ಅಂಕಣದಲ್ಲಿ ಬದಲಾವಣೆ ಕಂಡುಕೊಳ್ತಾ ಇದೆ. ದಯಾನಂದ್ ಅವರ ಒಳಪ್ರವೇಶಾತಿಯನ್ನು ಕಂಡುಕೊಳ್ತಾ ಈ ವಿಭಾಗದಲ್ಲಿ ಕಂಡುಕೊಳ್ತಾ ಇದ್ದಾವೆ. ಎನ್ಕೌಂಟರ್ ದಯಾನಾಯಕ್ ಖ್ಯಾತಿಯ ಮಂಗಳೂರು ಮೂಲದ ಆಟಗಾರ ದಯಾನಾಯಕ್ ಅಂಕಣದ ಒಳಪ್ರವೇಶತೆಯನ್ನು ಪಡ್ಕೊಳ್ತಾ ಇದ್ದಾನೆ. ಸೋಮುವಿನ ಹೊರಪ್ರವೇಶ ಆದಂತ ಸಂದರ್ಭದಲ್ಲಿ ದಯಾನಾಯಕ್ ಒಳಪ್ರವೇಶತೆಯನ್ನು ಕಂಡುಕೊಳ್ತಾ ಇದ್ರೆ ಎಂದಿನಂತೆ ದೇವು ಮಾತ್ರ ಉತ್ಸಾಹ ಕಡಿಮೆ ಮಾಡಿಕೊಳ್ತಾ ಇಲ್ಲ. ದೇವು ತಮ್ಮ ಚುರುಕಿನ ಪಾದಚಲನೆಗೆ ಅಂಕ ಗಳಿಸುವ ಸಂಪೂರ್ಣ ಪ್ರಯತ್ನಗಳನ್ನ ಸಾಗಿಸಿಕೊಂಡಾಗ ಓಹೋ ಅತ್ಯಂತ ಸುಂದರವಾಗಿ ದೇವು ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ರ ರತನ್ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಅತ್ಯಂತ 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 ಕಾವು ಏರಿಸಿದಂತ ಪಂದ್ಯಾಟ. ಈ ಪಂದ್ಯಾಟದನ್ನ ಪ್ರಥಮ ಬಾರಿಗೆ ಎಸ್ಟಿಎಂ ಮೂಲದ ಆಟಗಾರ ಕೋಟೆ ಗ್ರೀನ್ ಕಾರ್ಡ್ ದರ್ಶನ ಆಗ್ತಾ ಇದೆ. ಮತ್ತೆ ಮುನ್ನಡೆಯಲ್ಲಿ ಕಂಡುಕೊಳ್ತಾ ಇದ್ದಾವೆ. 17-19ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 2 ಅಂಕದ ಮುನ್ನಡೆಯಲ್ಲಿ ಯುನೈಟೆಡ್ ಫ್ರೆಂಡ್ಸ್ ತಂಡ. ಮೊದಲ ಬಾರಿಗೆ ತೀರ್ಪುಗಾರರು ಕಾರ್ಡ್ ಬಳಕೆ ಮಾಡ್ತಾ ಇದ್ದಾರೆ. ಮತ್ತೆ ಎಡವಟ್ಟು, ನಿರಂತರ ಎಡವಟ್ಟುಗಳ ಮುಖೇನವಾಗಿ 3 ಅಂಕಗಳ ಮುನ್ನಡೆ. ಎನ್ಕೌಂಟರ್ ದಯಾನಾಯಕ್ ಅವರ ದಾಳಿ ಆರಂಭಗೊಳ್ಳುತ್ತಾ ಇದೆ. ಬಲಾಢ್ಯ ಆಟಗಾರ ದಯಾನಾಯಕ್ ಅಂಕಗಳ ಬೇಟೆಗಾಗಿ ಅತ್ಯಂತ ಸುಲಭವಾಗಿ ಬೋನಸ್ ಪ್ಲಸ್ ಪಾಯಿಂಟ್. ಮತ್ತೆ ದಾಳಿಗಾರಿಕೆಯಲ್ಲಿ ಸತತವಾಗಿ ಅಂಕವನ್ನ ಹೊತ್ತೊಯ್ತಿರುವಂತಹ ದೇವು ದಾಳಿಗಾರಿಕೆಯಲ್ಲಿ ಕಂಡುಕೊಳ್ತಾ ಇದೆ. ಏಕಮಾತ್ರ ಭರವಸೆಯ ದಾಳಿಗಾರ ಯುನೈಟೆಡ್ ತಂಡದ ಪರವಾಗಿ ದೇವು ನಿರಂತರವಾದ ದಾಳಿಯ ಮುಖೇನವಾಗಿ ಅಂಕ ಗಳಿಕೆ ಸಂಪಾದನೆಯನ್ನ ಮಾಡಿಕೊಳ್ತಾ ಇದ್ರೆ. ಆಹಾ ಜಾಣ್ಮೆಯ ಆಟ. ಕೊನೆಯ 5 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. ಕೊನೆಯ 5 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. ಎಸ್ ಬೋನಸ್
ಎಸ್ ಭವನಾಸ್ ಮತ್ತೆ ದಯಾನಾಯಕ ದಾಳಿಯನ್ನ ಮುಂದುವರಿಸಿಕೊಳ್ತಾ ದಯಾನಾಯಕ್ ಅಂಕಗಳ ಗಳಿಕೆಗಾಗಿ ಪ್ರಯತ್ನಗಳನ್ನೇನೋ ಮುಂದುವರಿಸಿಕೊಳ್ತಾ ಇದ್ರೆ ಸತತವಾಗಿ ಬೋನಸ್ ಅಂಕವನ್ನ ಸಂಪಾದಿಸ್ತಾ ಇದ್ದಾನೆ ದಯಾನಾಯಕ. ಈ ಮುಖೇನ ಪಂದ್ಯಾಟದ ಅಂಕಪಟ್ಟಿ ಹೀಗಿದೆ: 21-20 ಇನ್ ಫೇವರ್ ಆಫ್ ಯುನೈಟೆಡ್ ಫ್ರೆಂಡ್ಸ್ ತಂಡ. ಕೇವಲ ಒಂದಂಕಗಳ ಮುನ್ನಡೆಯನ್ನ ಯುನೈಟೆಡ್ ತಂಡ ಸಂಪಾದಿಸಿಕೊಳ್ಳುತ್ತಾ ಇದ್ರೆ ಈ ಒಂದಂಕಗಳ ಮುನ್ನಡೆಯನ್ನಾದ್ರೂ ಕೂಡ each 1 point. each 1 point. Official timeout. ಅವಳಿ ಅಂಕಗಳ ಹಂಚಿಕೆ ಆಗ್ತಾ ಇದೆ. Official timeout. ಪಂದ್ಯಾಟ ಅತ್ಯಂತ ರೋಚಕವಾಗಿ ಮುಂದುವರಿತಾ ಇದೆ. 22-21 ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಒಂದಂಕಗಳ ಮುನ್ನಡೆಯನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಪಂದ್ಯಾಟದ ಚಿತ್ರಣವನ್ನಂತ ಆಟಗಾರ ರತನ್ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾರೆ. ಈ ಪಂದ್ಯದುದ್ದಕ್ಕೂ ಯಶಸ್ವಿ ದಾಳಿಯನ್ನ ಮಾಡಿದಂತಹ ದೇವು ಅಂಕಣದ ಹೊರಗೆ ಕಂಡಿಸಿಕೊಳ್ತಾ ಇದ್ದಾನೆ. ಈ ಬಾರಿ ಮತ್ತೆ ರತನ್ ಯಶಸ್ವಿ ಆಗ್ತಾ ಇದ್ದಾನೆ. 22 ಸಮಬಲದ ಕಾದಾಟ. ಈ ಬಾರಿ ಯಶಸ್ವಿ ರೈಡರ್ ಡಿಫೆನ್ಸ್ ನಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾನೆ. ರತನ್ 3 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. ಎನ್ಕೌಂಟರ್ ದಯಾನಾಯಕ್ ತಮ್ಮ ದಾಳಿಯನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. 23-22 ಮತ್ತೆ 1 ಅಂಕದ ಮುನ್ನಡೆಯಲ್ಲಿ ಯುನೈಟೆಡ್ ಫ್ರೆಂಡ್ಸ್. ಯುನೈಟೆಡ್ ಫ್ರೆಂಡ್ಸ್ ಟೈಮ್ ಔಟ್ ಓವರ್ ಆಗಿದೆ. ಪಂದ್ಯಾಟ ಮುಂದಿನ ಪಂದ್ಯಕ್ಕಾಗಿ ಅಂತಿಮ ಕರೆಯನ್ನ ನೀಡ್ತಾ ಇದ್ದೇವೆ. MB ಗ್ರೂಪ್ಸ್ ವಿರುದ್ಧವಾಗಿ ಕಣ್ಣು ಕಾಡನ್ ಬಾಯ್ಸ್. ದಯಮಾಡಿ 2 ತಂಡದ ನಾಯಕರೇ ನಿಮ್ಮ ತಂಡವನ್ನ ಅಂಕಣದ ಒಳಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದು ನಿಮಗೆ ಅಂತಿಮ ಕರೆ. 2 ತಂಡದ ನಾಯಕರೇ ನಿಮ್ಮ ತಂಡವನ್ನ ಅಂಕಣದ ಒಳಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಯಶಸ್ವಿ ದಾಳಿಗಾರ, ಹಿಂದಿನ ಎಲ್ಲ ರೈಡಲ್ಲೂ ಪಾಯಿಂಟ್ ಅನ್ನ ಹೊತ್ತು ತಂದಂತಹ ಸರ್ದಾರ ಎನ್ಕೌಂಟರ್ ದಯಾನಾಯಕ ರೈಡಿಂಗ್ ಗೆರೆಯಲ್ಲಿ. ದಯಾನಾಯಕ ಎನ್ಕೌಂಟರ್ ದಯಾನಾಯಕ ಬೇಟೆಗಾರರ ಬೇಟೆಗಾರ ಬೇಟೆಗಾರ ಬಂದ. Bonus plus for 5 points. It's a super ride. ಕೊನೆ 2 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. ಎನ್ಕೌಂಟರ್ ದಯಾನಾಯಕ ತಂಡದ ಚಿತ್ರಣವನ್ನ, ತಂಡದ ಸ್ಥಿತಿಗತಿಗಳನ್ನು ಬದಲಿಸಬಟ್ಟಂತ ಆಟಗಾರ. ಆಹಾ, 24-27 24-27 ಯಾರ ಕೈಲಲ್ಲೂ ಮಾಡಲಾಗದಂತಹ ಬದಲಾವಣೆಯನ್ನ
ಕೇವಲ 3 ದಾಳಿಯಲ್ಲೇ ದಯಾನಾಯಕ ಬದಲಿಸಿಬಿಟ್ಟ. ಬಹಳ ಸುಂದರವಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ ಒಂದೇ ರೈಡ್ ನಲ್ಲಿ ಸಂಪೂರ್ಣ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಿದ ಆಟಗಾರ ದಯಾನಾಯಕ್ 5 ಅಂಕಗಳನ್ನ ಹೊತ್ತು ತಂದು ಸಂಪೂರ್ಣ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದ ಆಟಗಾರ. ದಯಮಾಡಿ ಮುಂದಿನ ಪಂದ್ಯಾಟಕ್ಕಾಗಿ ಎಂಬಿ ಗ್ರೂಪ್ಸ್ ವಿರುದ್ಧವಾಗಿ ಕಣ್ಣು ಕಾಡನ್ 2 ತಂಡದ ನಾಯಕರೇ, ಇದು ನಮಗೆ ಅಂತಿಮ ಕರೆ. ಲಾಸ್ಟ್ ಒನ್ ರೈಡ್ಸ್ ಕ್ಯಾಪ್ಟನ್ಸ್ 27-24 ಪಂದ್ಯಾಟ. ಎಸ್ಮೋನಾಸ್ 25-27, 25-27. ನಿಜಕ್ಕೂ ಕೂಡ ಪಂದ್ಯಾಟವನ್ನು ಸೋಲಬಹುದು ಅಥವಾ ಗೆಲ್ಲಬಹುದು. ದೇವು ಮಾತ್ರ ಅತ್ಯಂತ ಸುಂದರವಾಗಿ 25-27. ಈಗಾಗಲೇ ಕೊನೆಯ 1 ನಿಮಿಷ ಅನುಮತಿಸಾಗಿದೆ. ಭರವಸೆಯ ಆಟಗಾರ ದೇವು ಅತ್ಯಂತ ಸುಂದರವಾಗಿ ದಾಳಿಯನ್ನ ಸಂಪಾದಿಸಿಕೊಳ್ತಾ ಇದ್ರೆ ಓಹೋ, ಕೇವಲ 1 ಅಂಕಗಳಲ್ಲಿ ಪಂದ್ಯಾಟವನ್ನು ಸೋದುಕೊಳ್ತಾ ಇದೆ. ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಯಾರು? ಎನ್ಕೌಂಟರ್ ದಯಾನಾಯಕ. ಆಹಾ, ಪಂದ್ಯಾಟದ ಚಿತ್ರಣವನ್ನು ಬದಲಿಸಿಬಿಟ್ಟಂತ ಆಟಗಾರ. ವಾಟ್ ಎ ರೈಡ್.